ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿದಾರನ ವಿಚಾರವಾಗಿ ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಎಸ್ಐಟಿ ರಚನೆ ಆಗಿದೆ. ಎಸ್ಐಟಿಯಿಂದ ಇನ್ನಷ್ಟೇ ಅಧಿಕೃತವಾಗಿ ತನಿಖೆ ಆರಂಭ ಆಗಬೇಕಾಗಿದೆ. ಅದಕ್ಕೂ ಮುನ್ನ ಇದೀಗ ಧರ್ಮಸ್ಥಳದಲ್ಲಿ ಗುಪ್ತಚರ ಇಲಾಖೆಯಿಂದಲೂ ರಹಸ್ಯ ಕಾರ್ಯಾಚರಣೆ ಆರಂಭ ಆಗಿದೆ. ತನಿಖಾ ತಂಡ ಎಂಟ್ರಿಗೂ ಮುನ್ನ ಮಾಹಿತಿ ಸಂಗ್ರಹ ಮಾಡ್ತಾ ಇದೆ ಗುಪ್ತಚರ ಇಲಾಖೆ. ಧರ್ಮಸ್ಥಳದಲ್ಲಿ ಗುಪ್ತಚರ ಇಲಾಖೆ ಕಾರ್ಯಾಚರಣೆಯನ್ನು ಆರಂಭ ಮಾಡಿದೆ. ಎಸ್ಐಟಿಗೂ ಮುನ್ನ ತನ್ನ ಕಾರ್ಯಾಚರಣೆ ಆರಂಭ ಮಾಡಿರುವಂಥದ್ದು. ಕೇಸ್ನ ಸತ್ಯಾಸತ್ಯತೆ ಬಗ್ಗೆ ಮಾಹಿತಿ ಪಡೆಯಲು ಯತ್ನಿಸ್ತಾ ಇದೆ. ಧರ್ಮಸ್ಥಳದ ನೂರಾರು ಶವ ಹೂತಿಟ್ಟಂತಹ ಪ್ರಕರಣ ಎಸ್ಐಟಿಗೂ ಮುನ್ನವೇ ಇದೀಗ ಗುಪ್ತಚರ ಇಲಾಖೆ ರಹಸ್ಯ ಕಾರ್ಯಾಚರಣೆಯನ್ನು ಆರಂಭ ಮಾಡಿದೆ. ತನಿಖಾ ತಂಡ ಧರ್ಮಸ್ಥಳಕ್ಕೆ ಹೋಗೋದಕ್ಕೂ ಮುನ್ನವೇ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದೆ. ಗುಪ್ತಚರ ಇಲಾಖೆ ಕಾರ್ಯಾಚರಣೆಯನ್ನು ಆರಂಭ ಮಾಡಿದೆ. ಧರ್ಮಸ್ಥಳದಲ್ಲಿ ಕೇಸ್ನ ಸತ್ಯಾಸತ್ಯತೆ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಗುಪ್ತಚರ ಇಲಾಖೆ. ಎಸ್ಐಟಿ ರಚನೆ ಆಗಿದೆ. ಎಸ್ಐಟಿ ಮುಂದೆ ಬೇಕಾದಷ್ಟು ಚಾಲೆಂಜಸ್ ಇದೆ. ಆದರೆ ಯಾವುದೇ ರೀತಿಯಾದಂತಹ ಪ್ರಭಾವಕ್ಕೆ ಒಳಗಾಗುವುದು ಬೇಡ, ಕೇಸ್ನಲ್ಲಿ ಟ್ರಾನ್ಸ್ಪರೆನ್ಸಿ ಇರಲಿ ಅನ್ನುವಂತಹ ಕಾರಣಕ್ಕೆ ಗುಪ್ತಚರ ಇಲಾಖೆಯು ಕೂಡ ತನ್ನ ಕಾರ್ಯಾಚರಣೆಯನ್ನು ಧರ್ಮಸ್ಥಳದಲ್ಲಿ ಆರಂಭ ಮಾಡಿದೆ. ಇನ್ನಷ್ಟೇ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಹೋಗಬೇಕಾಗಿದೆ. ಅವರ ಪೂರ್ವ ಸಿದ್ಧತೆಯಲ್ಲಿ ಅವರಿದ್ದಾರೆ. ಅದಕ್ಕೂ ಮುನ್ನವೇ ಗುಪ್ತಚರ ಇಲಾಖೆ ತನ್ನ ರಹಸ್ಯ ಕಾರ್ಯಾಚರಣೆಯನ್ನು ಶುರು ಮಾಡಿದೆ. ಧರ್ಮಸ್ಥಳದಲ್ಲಿ ಎಸ್ಐಟಿ ತಂಡದವರು ಹೋಗೋದಕ್ಕೂ ಮುನ್ನವೇ ಗುಪ್ತಚರ ಇಲಾಖೆ ತನ್ನ ಕೆಲಸ ಶುರು ಮಾಡಿದೆ. ಧರ್ಮಸ್ಥಳದ ಜನರ ನಡುವೆ ಇದ್ದು ಮಾಹಿತಿಯನ್ನು ಸಂಗ್ರಹ ಮಾಡುವಂತಹ ಕೆಲಸ ಮಾಡ್ತಾ ಇದೆ. ಶವಗಳ ರಹಸ್ಯ ಕೆದಕೋದಕ್ಕೆ ಮುಂದಾಗಿದೆ ಗುಪ್ತಚರ ಇಲಾಖೆ. ಎಸ್ಐಟಿ ಎಂಟ್ರಿಗೂ ಮುನ್ನ ಸರ್ಕಾರಕ್ಕೆ ಕ್ಷಣದ ಮಾಹಿತಿ ಕೊಡೋದಕ್ಕೆ ಮುಂದಾಗಿದೆ ಗುಪ್ತಚರ ಇಲಾಖೆ. ಎಸ್ಐಟಿ ತನಿಖೆ ಪರಿಣಾಮಗಳ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದೆ. ಎಸ್ಐಟಿ ತನಿಖೆ ಫಲಿತಾಂಶ ಏನೇ ಬಂದರೂ ಕೂಡ ಎಫೆಕ್ಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಆಫ್ ಗುಪ್ತಚರ ಇಲಾಖೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸ್ತಾ ಇದೆ. ಧರ್ಮಸ್ಥಳದಲ್ಲೇ ಬೀಡು ಬಿಟ್ಟು ಅಲ್ಲಿನ ಜನರ ಮಧ್ಯೆಯೇ ಇದ್ದು ಮಾಹಿತಿಯನ್ನು ಸಂಗ್ರಹಿಸ್ತಾ ಇರುವಂಥದ್ದು ಗುಪ್ತಚರ ಇಲಾಖೆ. ಎಸ್ಐಟಿ ತನ್ನ ಕೆಲಸವನ್ನು ಮಾಡಲಿ, ಆದರೆ ಅದಕ್ಕೂ ಮುನ್ನ ಶವಗಳ ರಹಸ್ಯವನ್ನು ಕೆದಕೋದಕ್ಕೆ ಮುಂದಾಗಿದೆ. ಎಸ್ಐಟಿಗೂ ಎಂಟ್ರಿ ಮುನ್ನವೇ ಸರ್ಕಾರಕ್ಕೆ ಗುಪ್ತಚರ ಇಲಾಖೆ ಕ್ಷಣದ ಮಾಹಿತಿ ಕೊಡ್ತಾ ಇದೆ ಮತ್ತು ಪರಿಣಾಮಗಳ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದೆ. ಎಸ್ಐಟಿ ತನಿಖೆ ಫಲಿತಾಂಶ ಏನೇ ಬಂದರೂ ಕೂಡ ಗುಪ್ತಚರ ಇಲಾಖೆ ತನ್ನ ಕೆಲಸ ಮಾಡಿರೋದ್ರಿಂದ ಯಾವುದಾದ್ರೂ ಒಂದು ರೀತಿಯಲ್ಲಾದರೂ ಎಫೆಕ್ಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮತ್ತು ಪಾರದರ್ಶಕತೆ ಕಾಪಾಡಿಕೊಳ್ಳುವಲ್ಲಿ ಗುಪ್ತಚರ ಇಲಾಖೆ ಬಹಳಷ್ಟು ಕೊಡುಗೆ ಕೊಡ್ತಾ ಇರುವಂಥದ್ದು. ಈಗಾಗಲೇ ಜನರ ಮಧ್ಯ ಇದ್ದು ಮಾಹಿತಿ ಸಂಗ್ರಹಿಸ್ತಾ ಇರುವಂಥದ್ದು, ಜೊತೆಗೆ ಶವಗಳ ರಹಸ್ಯವನ್ನು ಕೆದಕುವಂತಹ ಕೆಲಸ ಮಾಡ್ತಾ ಇದೆ ಗುಪ್ತಚರ ಇಲಾಖೆ ಮತ್ತು ಇಂಚಿಂಚು ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡುವಂತಹ ಕೆಲಸ ಮಾಡ್ತಾ ಇದೆ ಗುಪ್ತಚರ ಇಲಾಖೆ. ಎಸ್ಐಟಿ ತನ್ನ ತನಿಖೆಯನ್ನು ಆರಂಭ ಮಾಡಲಿ, ಪ್ರಕ್ರಿಯೆ ಶುರುವಾಗಲಿ. ಅವರ ತನಿಖೆ ಎಷ್ಟು ತಿಂಗಳಿಗೆ ಮುಗಿಯುತ್ತೆ ಅನ್ನುವಂಥದ್ದು ಗೊತ್ತೇ ಇಲ್ಲ. ಒಟ್ಟಾರೆ ಮುಗಿದ ಫಲಿತಾಂಶ ಏನೇ ಕೊಟ್ಟರೂ ಕೂಡ ಅದು ಆರೋಪಿಗಳ ಪರವಾಗೂ ಇರಬಹುದು, ವಿರುದ್ಧವಾಗೂ ಇರಬಹುದು, ಹೇಳೋದಕ್ಕಾಗಲ್ಲ. ಆದರೆ ಯಾವುದಾದ್ರೂ ಒಂದು ರೀತಿಯಲ್ಲಾದರೂ ಎಫೆಕ್ಟ್ ಅಂತೂ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ದಟ್ ಇಸ್ ಆಲ್ ಬಿಕಾಸ್ ಆಫ್ ಗುಪ್ತಚರ ಇಲಾಖೆ ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಈಗಾಗಲೇ ಶುರು ಮಾಡಿಬಿಟ್ಟಿದೆ. ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟು ಜನರ ಮಧ್ಯೆಯೇ ಇದ್ದು ಇಂಚಿಂಚು ಮಾಹಿತಿಯನ್ನು ಕ್ಷಣದ ಮಾಹಿತಿಯನ್ನು ಈಗಾಗಲೇ ಸರ್ಕಾರಕ್ಕೆ ಕೊಡ್ತಾ ಇದೆ ಗುಪ್ತಚರ ಇಲಾಖೆ.